ರಾಜ್ಕುಮಾರ್ ಅವ್ರ ಸಿನಿಮಾ ರಾಜ್ಕುಮಾರ್ ಅವ್ರು ಮಾಡಿದ್ಮೇಲೆ ಶಿವಾಜಿ ಗಣೇಶನ್ ಅವ್ರು ಮಾಡಿರ್ಬೋದು, ರಾಜ್ಕುಮಾರ್ ಅವ್ರು ಮಾಡಿದ್ಮೇಲೆ ಎನ್ ಟಿ ರಾಮರಾವ್ ಅವ್ರು ಮಾಡಿರೋದು, ರವಿ ಸಾರು ಇವರೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಆವಾಗಲೇ ಕೊಟ್ಬಿಟ್ರು ಸರ್. ಶಾಂತಿ ಕ್ರಾಂತಿ ಹೇಳ್ಬಿಡ್ತಾರೆ ಅದನ್ನು ಮಾತಾಡ್ತಾರೆ. ಅದಕ್ಕೆ ಅದು ಇಡೀ ಎಲ್ಲ ಭಾಷೆಗಳಲ್ಲೂ ತೆಗೆದುಬಿಟ್ರು ಆವಾಗಲೇ. ರವಿ ಸಾರು, ಶಂಕರ್ ಗುರು ಅಲ್ಲ ರವಿ ಸಾರು ಶಾಂತಿ ಕ್ರಾಂತಿ ಸಿನಿಮಾ ಎಲ್ಲ ಹೀರೋಗಳನ್ನ ಹಾಕಿ ಪ್ಯಾನ್ ಅಂದರೆ ರಜನಿಕಾಂತ್ ಅವರು ಇವರು ಎಲ್ಲರನ್ನ ಹಾಕಿ ನಾಗಾರ್ಜುನ ಆವಾಗಲೇ ಪ್ಯಾನ್ ಇಂಡಿಯಾ ಸಿನಿಮಾ ರವಿ ಸರ್ ಮಾಡಿಬಿಟ್ರು. ಅದರಿಂದ ಕನ್ನಡ ಸಿನಿಮಾ ಅಂತ ಇಲ್ವಾ ಇವಾಗ, ಹೋಗಿ ಎಲ್ಲನೂ ಪ್ಯಾನ್ ಇಂಡಿಯಾ ಸಿನಿಮಾನೇ. ಅದಕ್ಕೆ ಎಲ್ಲ ಲ್ಯಾಂಗ್ವೇಜಿಂದ ಕಲಾವಿದರನ್ನ ಹಾಕ್ಕೊಳ್ತಾರೆ ಈಗ, ಯಾಕೆಂದರೆ ಎಲ್ಲ ಕಡೆ ಸಿನಿಮಾ ಓಡಲಿ ಅಂತ. ಒಂದಾಗೋಕ್ಕೆ ನಾನು ಇಷ್ಟಪಡ್ತೀನಿ, ಕನ್ನಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ನಾವು ಮಾಡ್ತೀವಿ. ಬೇರೆ ಸಿನಿಮಾಗಳು ಹೇಗೆ ಇಲ್ಲಿ ಬಂದು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಇಲ್ಲಿ ಅವ್ರ ಭಾಷೆಯಲ್ಲೇ ರಿಲೀಸ್ ಮಾಡ್ತಾರೋ, ನಮ್ಮ ಕನ್ನಡ ಸಿನಿಮಾಗಳನ್ನೂ ಕೂಡ ಅಲ್ಲಿ ಅದೇ ಥರ ಮಾಡಬೇಕು. ಅವ್ರಿಗೂ ಗೊತ್ತು ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು ಬೇರೆ ಮಾತ್ರ ನಾವು ತೊಗೊಂಡ್ರೆ ನಾವಲ್ಲಿ ಹೋಗ್ಲಿಲ್ಲ ಅಂದರೆ ಹೆಂಗೆ. ಹಿಂದಿ ಅಂದರೆ ನಮ್ಮ ಸಿನಿಮಾ ಅಲ್ಲಿ ಹಿಂದಿ, ನಾವು ಅಲ್ಲೂ ಕೂಡ ಹೋಗಿ ಇದೇ ಥರ ಮಾಡಬೇಕು. ನಾವು ವಿಜಯ್ ಮೇಡಮ್, ನೀವು ದೊಡ್ಡ ಪ್ರೆಸ್ ಮೀಟು ಇಲ್ಲಿ ಮಾತ್ರ ಅಲ್ಲ, ನೀವು ಇಡೀ ಭಾರತದಲ್ಲಿ ಭಾರತದಂದರೆ ನಮ್ಮ ಸೌತ್ ಇಂಡಿಯಾ ಅಂದರೆ ಎಲ್ಲ ಕಡೆ ಇದಕ್ಕೆ ದೊಡ್ಡ ಪ್ರೆಸ್ ಮೀಟ್ಗಳು ಮಾಡಿ, ಆವಾಗಲೇ ನಮ್ಮ ಸಿನಿಮಾ ಈ ಲೆವೆಲ್ ಇಲ್ಲಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾವು ಸುಮ್ಮನೆ ನಾವಿಲ್ಲಿ ಮಾತಾಡ್ತಾ ಇದ್ರೆ ಏನೂ ಆಗಲ್ಲ, ಅಲ್ಲೂ ಕೂಡ ದೊಡ್ಡ ಕಾರ್ಯಕ್ರಮಗಳನ್ನ ನೀವು ಮಾಡಬೇಕು, ಆವಾಗ ಗೊತ್ತಾಗತ್ತೆ. ಇಂಥ ಒಂದು ಒಳ್ಳೆ ಸಿನಿಮಾ, ದೊಡ್ಡ ಸಿನಿಮಾ ಅಲ್ವೇನ್ರಿ? ಹೌದು. ಈ ಗಣೇಶನವರು ಬಾಂಬೆಗೂ ಹೋಗ್ತಾರೆ, ಆಂಧ್ರಗೂ ಪೋತಾರು, ಮಲಯಾಳಕ್ಕೂ ಪೋತಾರು, ತಮಿಳ್ನಾಡಿಗೂ ಪೋತಾರು ಹೋಗ್ತಾರೆ. ಹೋಗಿ ದೊಡ್ಡ ಒಂದು ಕಾರ್ಯಕ್ರಮನ ಮಾಡ್ತಾರೆ. ಸಿನಿಮಾ ಎಲ್ರಿಗೂ ರೀಚ್ ಆಗೋ ಥರ ನಾವೇ ಮಾಡಬೇಕು. ನಮ್ಮ ಕನ್ನಡ ಸಿನಿಮಾ ಈ ಪಿನಾಕ ರೀಚ್ ಆಗೋಕ್ಕೆ ನಮ್ಮವ್ರು ಇಲ್ಲಿದ್ದಾರೆ, ಅವ್ರು ರೀಚ್ ಮಾಡಿಬಿಡ್ತಾರೆ. ದಯವಿಟ್ಟು ನಿಮ್ಮನ್ನು ರಿಕ್ವೆಸ್ಟ್ ಅಂತಲ್ಲ, ಇದು ನಮ್ಮ ಕೆಲಸ ಅಂತ ಅಂದ್ಕೊಂಡು ದಯವಿಟ್ಟು ಪ್ರೆಸ್ನವರು, ಟಿ ವಿಯವರು ಮತ್ತು ಮಾಧ್ಯಮದವರು ನಮ್ಮ ಸಿನಿಮಾನ ಪ್ರಮೋಟ್ ಮಾಡಲೇಬೇಕು. ನೀವು ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ.